ಲೈವ್ ಬಂದುಬಿಡ್ತೀನಿ. ಬಿಕಾಸ್ ಆಮೇಲೆ ಆಗಲ್ಲ. ಏನಕ್ಕೆ ಅಂತಂದರೆ ಅವಳು ಸಂಜೆ ಮೇಲೆ ಮತ್ತೆ ಮಲಗಿದ್ರೆ ಮಲ್ಕೋತಾಳೆ, ಇಲ್ಲ ಅಂದರೆ ಇಲ್ಲ. ಸೊ ಅವಳನ್ನ ಜೊತೇಲಿ ಇಟ್ಕೊಂಡು ಲೈವ್ ಮಾಡೋದು ಸ್ವಲ್ಪ ಕಷ್ಟ. ಬಿಕಾಸ್ ಫಸ್ಟ್ ಲೈವು ನಾನು ನನ್ನ ಫ್ಯಾಮಿಲಿ ಲೈಕ್ ಹರಿ ಮತ್ತು ಹನಿ ಇಬ್ಬರ ಜೊತೆಗೂ ನಾನು, ಸೊ ನಾವು 3 ಜನ ಇರಬೇಕಾದ್ರೆ ನಾನು ಲೈವ್ನ ಮಾಡಿದ್ದು. ಬಿಕಾಸ್ ಫಸ್ಟ್ ಲೈವ್ ಸ್ಟಾರ್ಟ್ ಮಾಡಿದ್ದೇನೆ ನಾವು 3 ಮೆಂಬರ್ಸ್, ಓಕೆನಾ. ಬಟ್ ಇವಾಗ ಅದಾಗಲ್ಲ, ಕಷ್ಟ ಆಗುತ್ತೆ ಅವಳನ್ನ ಹಿಡ್ಕೊಂಡು ಮಾಡೋದಕ್ಕೆ. ಸೊ ಹಾಗಾಗಿ ಈ ಟೈಮಲ್ಲಿ ಬರ್ತೀನಿ. ಬಟ್ ಈ ಟೈಮಲ್ಲಿ ನೀವುಗಳು ಫ್ರೀ ಇರಲ್ಲ ಅನಿಸುತ್ತೆ. ಹೀಗೆ ಸುಮ್ಮನೆ ಕೂತಿದ್ರೆ ನಿದ್ದೆ ಬಂದುಬಿಡತ್ತೆ. ಬಿಕಾಸ್ ಒಬ್ಬರೇ ಕ್ಯಾಮ್ರಾ ನೋಡ್ಕೊಂಡು ಎಷ್ಟೊತ್ತಂತ ಕೂತ್ಕೊಳ್ಳೋಕ್ಕಾಗುತ್ತೆ ಅಲ್ಲ. ನೋಡಿ ನಿದ್ದೆನೇ ಬರ್ತಾಯಿದೆ ನನಗೆ. ಸೊ ಲೈವಿಗೆ ಯಾರು ಕೂಡ ಜಾಯಿನ್ ಆಗ್ತಾಯಿಲ್ಲ. ಸೊ ಈ ಥರ ಒಬ್ಬರೇ ಸೊ ಕೂತ್ಕೊಬೇಕಂದ್ರೆ ಕಷ್ಟ. ಸೊ ಆ್ಯಕ್ಚುಲಿ ಇದು ನಂದು 5th ಲೈವ್ ಇರ್ಬೋದು ಅನ್ಕೋತೀನಿ. ಬಿಕಾಸ್ ನಾನು ಸ್ಟಾರ್ಟಿಂಗಿಂದ ವೀಡಿಯೋಸ್ ಸ್ಟಾರ್ಟ್ ಮಾಡಿದಾಗಿಂದನೂ ಇದು ನನ್ನ 5th ಲೈವ್ ಅಷ್ಟೇ. ಅದು ಈ ಮಂತಲ್ಲಿ ನಾನು ಮಾಡಿರೋದು ಲೈವ್ನ. ಯಾವುದೇ ಥರದ ಲೈವೇ ಮಾಡಿಲ್ಲ ನಾನು, ಒಂದು ಲೈವ್ ಕೂಡ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡಿದ್ದು. ಸೊ ಇದು 5th ಲೈವ್ ನಂದು. ಬಟ್ 5th ಟೈಮ್ ಲೈವ್ ಬಂದ್ರೂ ತುಂಬ ಜನ ಕನೆಕ್ಟ್ ಆಗ್ತಾರೆ ಹೋಗ್ತಾರೆ. ಬಟ್ ಕಮೆಂಟ್ ಮಾಡೋರು ತುಂಬ ಕಡಿಮೆ ಕಮೆಂಟ್ ಮಾಡೋದು. ಸೊ ಯಾರು ಕೂಡ ಅಷ್ಟು ಮಾಡಲ್ಲ. ಬಟ್ ಇನ್ನು ಕೆಲವರು ಶೋ ಆಗುತ್ತಲ್ವ, ಸೊ ಕನೆಕ್ಟ್ ಆಗ್ತಿರ್ತಾರೆ, ಹಾಗೆ ರಿಮೂವ್ ಆಗ್ತಾರೆ. ಸೊ ಜಾಯಿನ್ ಆಗ್ತಾರೆ, ಹಾಗೆ ಹೋಗ್ತಾರೆ. ಬಟ್ ಐ ಡೋಂಟ್ ನೋ ಯಾಕೆ ಅಂತ. ಎಷ್ಟು ಜನಕ್ಕದ್ದು ನೋಟಿಫಿಕೇಷನ್ ಹೋಗ್ತಿಲ್ಲ ನಂಗೆ ಅದ್ರ ಬಗ್ಗೆನೂ ಗೊತ್ತಾಗ್ತಾಯಿಲ್ಲ. ಮೇ ಬಿ ಹೋಗಿದ್ರೆ ಕನೆಕ್ಟ್ ಆಗ್ತಾರೆ ಅನ್ಕೋತೀನಿ. ಸೊ ಅದು